ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಯುಗಾದಿ ಹಬ್ಬಕ್ಕಾಗಿ ಮನೆಗಳು ಎಲ್ಲವೂ ಸಂಭ್ರಮಿಸುತ್ತಾ ಕಾಯ್ತಾ ಇದೆ. ಹಬ್ಬ ಅಂದ್ರೇನೆ ಹಾಗಲ್ವಾ, ಎಲ್ಲರೂ ಒಂದೆಡೆ ಸೇರೋದು, ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡೋದು, ಹಬ್ಬವನ್ನ ಆಚರಿಸೋದು, ಎಲ್ಲರೊಟ್ಟಿಗೆ ಒಟ್ಟುಗೂಡೋದು. ನವ ಸಂವತ್ಸರದ ಹೊಸ ವರ್ಷದ ದಿನದಂದು ಎಲ್ಲರ ಮನೆಯಲ್ಲೂ ಈ ಹೋಳಿಗೆ ಅನ್ನೋದು ಮಾಡೇ ಮಾಡ್ತೀವಿ. ಪರ್ಫೆಕ್ಟ್ ಆಗಿ ಹೋಳಿಗೆಯನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಅರ್ಧ ಕೆಜಿಯಷ್ಟು ತೊಗರಿ ಬೇಳೆಯನ್ನು ಹಾಕೊಂಡಿದ್ದೀನಿ. ಸ್ವಲ್ಪ ನೀರನ್ನು ಹಾಕಿ ಅದನ್ನು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ನೀರನ್ನು ಹಾಕಿ ಇದನ್ನ ಬೇಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಬೇಳೆಯನ್ನು ಬೇಯಿಸೋದಕ್ಕೆ ಡೈರೆಕ್ಟ್ ಆಗಿ ಇಡಬೇಕು. ಯಾವುದೇ ಕಾರಣಕ್ಕೂ ನೀವು ಕುಕ್ಕರ್ನಲ್ಲಿ ಇಡಕ್ಕೆ ಹೋಗ್ಬೇಡಿ. ತುಂಬಾನೇ ಬೇಯಿಸೋದು ಬೇಡ. ನೋಡಿ, ಇಲ್ಲಿ ಹಿಂಗ್ ತೆಗೆದ್ರೆ ಸ್ವಲ್ಪ ಬೇಳೆ ತರ ಆಗ್ಬೇಕು, ಅಷ್ಟು ಬೇಯಿಸಿದ್ರೆ ಸಾಕು. ಈಗ ಬೇಳೆ ಬೆಂದಿದ್ದಾಗಿದೆ. ಇದನ್ನ ಸ್ವಲ್ಪ ಹೊತ್ತು ಆರೋದಕ್ಕೆ ಅಂತ ಇಟ್ಕೊಳ್ತಾ ಇದ್ದೀನಿ. ಅಷ್ಟರೊಳಗಡೆ ನಾವು ಕಣಕವನ್ನ ರೆಡಿ ಮಾಡ್ಕೊಂಬರೋಣ ಬನ್ನಿ. ಒಂದು ಬೇಸನ್ಗೆ ನಾನಿಲ್ಲಿ 2 ಕಪ್ ಮೈದಾ ಹಿಟ್ಟು, 1-2 ಚಮಚದಷ್ಟು ಚಿರೋಟಿ ರವೆ, ಅರಿಶಿನ ಪುಡಿ ಅರ್ಧ ಚಮಚ ಹಾಕೊಳ್ತಾ ಇದ್ದೀನಿ. ಅರಿಶಿನದ ಪುಡಿ ಬೇಕಂದ್ರೆ ಹಾಕೊಳ್ಬಹುದು, ಇಲ್ಲ ಅಂದ್ರೆ ನಿಮ್ಮ ಇಷ್ಟ. ಇವಿಷ್ಟನ್ನು ಹಾಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪವೇ ನೀರನ್ನು ಹಾಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಒಂದೇ ಸಲ ನೀರನ್ನು ಹಾಕೊಳ್ಳೋದು ಬೇಡ, ಎಷ್ಟು ಬೇಕೋ ಅಷ್ಟು ಸ್ವಲ್ಪನೇ ನೀರು ಹಾಕೊಳ್ತಾ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕು. ಹಿಟ್ಟನ್ನು ಕಲಿಸ್ಕೊಳ್ಬೇಕಾದ್ರೆ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಈ ರೀತಿ ನಾದ್ಕೊಳ್ಬೇಕಾಗುತ್ತೆ. ನಂತರ ಇದಕ್ಕೆ ಒಂದು ಅರ್ಧ ಕಪ್ ಅಷ್ಟು ನಾನು ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ. ಒಂದು ಪ್ಲೇಟನ್ನು ಮುಚ್ಚಿಡ್ತಾ ಇದ್ದೀನಿ. ಈ ಹಿಟ್ಟು ಸ್ವಲ್ಪ ಹೊತ್ತು ನೆನಿಬೇಕು. ನೆಂದ್ರೆ ಅದು ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ. ಹಿಟ್ಟು ನೆನೆಯೋಷ್ಟೊತ್ತಿಗೆ ನಾವಿಲ್ಲಿ ಹೂರ್ಣವನ್ನ ತಯಾರು ಮಾಡ್ಕೊಳ್ಳೋಣ. ಬೇಳೆಯನ್ನ ಇಲ್ಲಿ ನಾನು ರುಬ್ಕೊಳ್ತಾ ಇಲ್ಲ, ನಿಮ್ಗೆ ಆಪ್ಷನಲ್. ರುಬ್ಕೊಳಕ್ ಇಷ್ಟ ಇದೆ ನೀವು ರುಬ್ಕೊಳ್ಬಹುದು. ನಾನಿಲ್ಲಿ ಬೇಳೆಯನ್ನ ಚೆನ್ನಾಗಿ ಮಸ್ದುಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಇದು ನೀರು ಬಿಟ್ಕೊಳ್ಳೋದಿಲ್ಲ. ಬೇಯಿಸಿದಂತ ಬೇಳೆನ ಈ ರೀತಿ ಮ್ಯಾಶ್ ಮಾಡಿಕೊಂಡು ಅದನ್ನ ಒಂದು ಬಾಣಲೆಗೆ ಹಾಕೊಳ್ತಾ ಇದ್ದೀನಿ. ನಂತರ ಅದಕ್ಕೆ ಏಲಕ್ಕಿ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ. ಪುಡಿ ಮಾಡಿದಂತಹ ಬೆಲ್ಲವನ್ನು ಹಾಕೊಳ್ತಾ ಇದ್ದೀನಿ. ಇದನ್ನ ಒಲೆ ಮೇಲೆ ಇಟ್ಕೊಂಡು ಸಣ್ಣ ಉರಿ ಮಾಡಿಕೊಂಡು ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವೆಲ್ಲವೂ ಹದವಾಗಿ ಮಿಕ್ಸ್ ಆದ ನಂತರ ನಾನಿಲ್ಲಿ ಕಾಯನ್ನ ಪುಡಿ ಮಾಡಿಟ್ಕೊಂಡಿದ್ದೆ, ಅದನ್ನ ಒಂದು ಅರ್ಧ ಬೌಲಷ್ಟು ಹಾಕೊಳ್ತಾ ಇದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ 1 ಚಮಚ ತುಪ್ಪವನ್ನು ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತಳ ಬಿಡೋವರೆಗೂ ಇದನ್ನ ಕೈ ಆಡಿಸ್ತಾನೆ ಇರಬೇಕು. ನಾವು ಹೂರ್ಣವನ್ನು ತೆಗೆದು ಈ ರೀತಿ ಉಂಡೆಯನ್ನು ಮಾಡಿದಾಗ ಈ ಹದಕ್ಕೆ ಬಂದರೆ ಅದು ಚೆನ್ನಾಗಿ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಈಗ ಹೂರ್ಣ ತಯಾರಾಗಿದೆ. ಈ ಮೊದಲೇ ನಾನು ಕಣಕವನ್ನು ತಯಾರಿಸಿ ಕಲಸಿಟ್ಟಿದ್ದೆ ಅಲ್ವಾ, ಅದನ್ನು ಮತ್ತೊಂದ್ಸಲ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ನಾವು ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಮೃದುವಾಗಿ ಬರುತ್ತೆ. ನಾದಿದ ನಂತರ ಸ್ವಲ್ಪ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಬಟರ್ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ತಗೊಂಡಂತಹ ಹಿಟ್ಟನ್ನು ಅದರ ಮೇಲೆ ಇಟ್ಟು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ತಯಾರಾದಂತಹ ಹೂರ್ಣವನ್ನು ಒಂದು ಉಂಡೆ ಮಾಡಿಕೊಂಡು ಇದರ ಒಳಗೆ ಇಟ್ಟು ಸುತ್ತಲೂ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಬಟರ್ ಪೇಪರ್ ಮೇಲೆ ಇಟ್ಟು ಅದರ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ನ ಇಟ್ಟು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ದೊಡ್ಡದಾಗಬೇಕೋ ಅಷ್ಟು ದೊಡ್ಡದಾಗಿ ಸ್ಪ್ರೆಡ್ ಮಾಡ್ಕೊಳ್ಬೋದು. ನೋಡಿ ಇಲ್ಲಿ ಪರ್ಫೆಕ್ಟ್ ಶೇಪ್ನಲ್ಲಿ ಯಾವ ರೀತಿ ಆಗಿದೆ ಅಂತ. ಮತ್ತೊಂದು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಒಂದರಲ್ಲಿ ನಾನೀಗ ಬಟರ್ ಪೇಪರನ್ನು ಯೂಸ್ ಮಾಡಿ ಮಾಡ್ತಾ ಇರೋದು. ಮತ್ತೊಂದು ಬಟರ್ ಪೇಪರ್ ಇಲ್ಲ ಅಂತಂದರೆ ನಾವು ಮಾಮೂಲಿ ಪ್ಲಾಸ್ಟಿಕ್ ಕವರು ಯಾವುದಾದ್ರೂ ಆಯಿತು, ಆ ಕವರ್ನಲ್ಲಿ ಇಟ್ಟು ಕೂಡ ಮಾಡ್ಕೊಳ್ಬೋದು. ಇಲ್ಲ ಮನೆ ಹತ್ರದಲ್ಲೇ ಬಾಳೆ ಎಲೆ ಇದೆ ಅಂದರೆ ಬಾಳೆ ಎಲೆ ಮೇಲೆ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ಪ್ಲಾಸ್ಟಿಕ್ ಕವರ್ ಮೇಲೆ ಹೇಗೆ ಮಾಡೋದು ಅಂತ ಇಟ್ಟು ತೋರಿಸ್ತಾ ಇದ್ದೀನಿ. ಇದನ್ನು ಕೂಡ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಅದನ್ನು ಸ್ಪ್ರೆಡ್ ಮಾಡಿಕೊಂಡು ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಒಂದು ಸ್ವಲ್ಪ ಹೂರ್ಣವನ್ನು ಇಟ್ಟು ಸುತ್ತಲೂ ಕವರ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಅದರ ಮೇಲೆ ಇನ್ನೊಂದು ಪೇಪರನ್ನು ಇಟ್ಟು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ಪ್ರೆಡ್ ಮಾಡಬೇಕಾದ್ರೆ ಹೂರ್ಣ ಕೆಲವ್ರಿಗೆ ಈಚೆ ಬಂದ್ಬಿಡುತ್ತೆ. ಅದಕ್ಕೊಂದು ಟ್ರಿಕ್ ಹೇಳ್ಕೊಡ್ತೀನಿ. ನೀವು ಹೂರ್ಣವನ್ನು ತುಂಬುವಾಗ ನೀಟಾಗಿ ತುಂಬಿ ಅದನ್ನು ಸುತ್ತಲೂ ಕವರ್ ಮಾಡಬೇಕು. ಕವರ್ ಮಾಡಿದ್ಮೇಲೆ ಮಧ್ಯದಲ್ಲಿ ಚೆನ್ನಾಗಿ ಪ್ರೆಸ್ ಮಾಡಿ ನಂತರ ಅದನ್ನು ಎಲ್ಲ ಕಡೆಗೂ ಹರಡುವಂತೆ ಮಾಡಿ. ಹೂರ್ಣ ಎಲ್ಲ ಕಡೆಗೂ ಸ್ಪ್ರೆಡ್ ಆದರೆ ನಿಮಗೆ ಯಾವುದೇ ಕಾರಣಕ್ಕೂ ಅದು ಒಡೆಯೋದಿಲ್ಲ, ಇಲ್ಲ ಅಂತಂದರೆ ಅಲ್ಲಲ್ಲೇ ಒಡೆಯುತ್ತೆ. ನಂತರ ಒಂದು ತವಾನ ಇಟ್ಕೊಂಡು ಅದು ಬಿಸಿ ಆದಮೇಲೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಈಗ ನಾವು ಅರ್ದಿಟ್ಕೊಂಡಿರುವಂತಹ ಒಬ್ಬಟ್ಟನ್ನು ಹಾಕಿ ಮೇಲೆ ಸ್ವಲ್ಪ ತುಪ್ಪವನ್ನು ಹಾಕಿ 2 ಕಡೆ ಬೇಯಿಸ್ಕೊಳ್ತಾ ಇದ್ದೀನಿ. ಎಷ್ಟೇ ಕಷ್ಟಪಟ್ಟರು ನಮಗೆ ಪರ್ಫೆಕ್ಟ್ ಹೋಳಿಗೆ ಮಾಡೋದಕ್ಕೆ ಬರಲ್ಲ ಅಂತಿರೋರು ಈ ಟ್ರಿಕ್ಕನ್ನು ಉಪಯೋಗಿಸಿ ಈ ಸಲ ಮಾಡಿ ನೋಡಿ. ಖಂಡಿತ ಪರ್ಫೆಕ್ಟಾಗಿ ಬರುತ್ತೆ. ಹೊಸದಾಗಿ ಮಾಡ್ತಾ ಇರೋರು ಕೂಡ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ
ಪೂರ್ತಿಯಾಗಿ ನೋಡಿ ಹೇಗೆ ಮಾಡೋದು ಅನ್ನೋದು ನಿಮಗೆ ತಿಳಿಯುತ್ತೆ. ನಮ್ಮನೇಲಂತೂ ನಾಳೆ ಹಬ್ಬಕ್ಕೆ ಒಬ್ಬಟ್ಟು ತಯಾರಾಗಿದೆ. ನೀವು ನಿಮ್ಮ ಮನೆಯಲ್ಲಿ ಮಾಡಿ ವಿಶೇಷವಾಗಿ ಹಬ್ಬವನ್ನು ಆಚರಿಸಿ. ಯಾಕೆ ಅಂದರೆ ನಮಗೆ ಇದು ನವ ಸಂವತ್ಸರದ ಹೊಸ ವರ್ಷದ ಹೊಸ ಹಬ್ಬ. ಇಲ್ಲಿಂದನೇ ನಮ್ಮ ಹಬ್ಬಗಳು ಆಚರಣೆಗಳು ಶುರುವಾಗೋದು. ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.